ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 151ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಪ್ರಾಯ ಇನ್ನು ಈ ತಿಂಗಳ ಒಳಗೆ ನಾವು ಮಹಾಭಾರತ ಅನುಶಾಸನ ಪರ್ವವನ್ನು ಚಿಂತನೆ ಮಾಡ್ತೇವೆ ಅಂತ ಅಂದ್ಕೊಂಡಿದ್ದೇನೆ. ನಾವು ನೋಡಿದೆವು, ಭೀಷ್ಮಾಚಾರ್ಯರು ಹೇಳಿದರು ಧರ್ಮರಾಜನಿಗೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ, ಸುಸ್ತಾಗ್ತಾ ಇದೆ. ಇಲ್ಲಿ ತನಕ ಅದೇ ರೀತಿ ಇತ್ತು, ಕೃಷ್ಣ ಅನುಗ್ರಹ ಮಾಡ್ತಾ ಇದ್ದ, ಈಗ ನಾನು ಬಸವಳಿದಿದ್ದೇನೆ, ನನ್ನ ಕೈಲಿ ಆಗೋಲ್ಲ ಅಂತ ಹೇಳಿದ್ದನ್ನು ನಾವು ಕೇಳಿದ್ವಿ. ಅಲ್ಲಿಂದ ಮುಂದುವರಿಯೋದಾದರೆ ಮೊದಲು ರುದ್ರನ ನಾಮ ನಿರ್ವಚನ. ಯುಧಿಷ್ಠಿರ ಮಹಾಬಾಹೋ ಮಹಾಭಾಗ ಮಹಾಮತೆ ರುದ್ರಾಯ ಬಹುರೂಪಾಯ ಬಹುನಾಮ್ನೇ ನಿಬೋಧ ಮೇ. ಯುಧಿಷ್ಠಿರ ರುದ್ರದೇವರನ್ನ ಉಗ್ರ ಅಂತಾರೆ, ಮಹಾದೇವ ಅಂತಾರೆ, ಏಕಾಕ್ಷ ಅಂತಾರೆ, ತ್ರಂಬಕ ಅಂತಾರೆ, ವಿಶ್ವರೂಪ ಅಂತ ಹೇಳ್ತಾರೆ. ಹೀಗೆ ಬಹಳ ರೂಪ ಅವನಿಗೆ. ದ್ವೇತನು ತಸ್ಯ ದೇವಸ್ಯ ವೇದಜ್ಞ ಬ್ರಾಹ್ಮಣ ವಿದುಹು. ಎರಡು ತರಹ ರುದ್ರದೇವರ ಶರೀರ, ಒಂದು ಘೋರ, ಇನ್ನೊಂದು ಅಘೋರ ಅಂತ. ಗೊತ್ತಾಯ್ತಾ? ಅಘೋರಿಗಳು ಅಂದ್ರೆ ಅಘೋರ ಎನ್ನುವ ಶಿವನ ರೂಪವನ್ನು ಉಪಾಸನೆ ಮಾಡೋದು, ಅವರು ಘೋರವಾಗಿರಬಹುದು, ಆದರೆ ಅವರ ಹೆಸರು ಅಘೋರಿಗಳು ಅಂತ. ಪರಾ ಘೋರ ತನುರ್ಯಾಸ ಅಗ್ನಿವಿದ್ಯುತ್ ಸಮಪ್ರಭಾ ಶಿವ ಸೌಮ್ಯಾತ ಹೃದಯಾಸ್ಯ ಧರ್ಮಾಸ್ತ್ವಾಪೋಥ ಚಂದ್ರಮಾ. ಘೋರವಾದ ತನು ಇದೆ, ಬೆಂಕಿಯಂತೆ ಸಿಡಿಲಿನಂತೆ ಇದೆ. ಸೌಮ್ಯವಾದ ಇನ್ನೊಂದು ರೂಪ ಇದೆ, ಅದು ಅಘೋರ. ಧರ್ಮದ ಹಾಗೆ, ನೀರಿನ ಹಾಗೆ, ಚಂದ್ರನ ಹಾಗೆ. ಇವನು ಸೌಮ್ಯವಾದ ರೂಪ ಅಘೋರವ? ಸೌಮ್ಯವಾದ ರೂಪ ಅಘೋರವ? ಹೌದು. ನಾನು ಏನು ಹೇಳಿದ್ದು, ಆ ಅಘೋರನನ್ನು ಉಪಾಸನೆ ಮಾಡುವವರು ಅಘೋರಿಗಳು, ಅವ್ರು ಬೇಕಾದ್ರೂ ಘೋರವಾಗಿರ್ಬೋದು. ಆಯ್ತಾ? ಅವ್ರ ಹೆಸರು ಅಘೋರಿಗಳು ಅಂತ ಹೇಳಿದ್ದ. ಶಿವನಿಗೆಲ್ಲ ಹೇಳಿದ್ದು, ಶಿವನ ಭಕ್ತರಿಗೆ. ಇನ್ನು ಆ ಶಿವ ಅರ್ಧನಾರೀಶ್ವರ. ಅವನು ಅರ್ಧ ಶರೀರದಲ್ಲಿ ತಾನಿದ್ದು ಇನ್ನರ್ಧ ಶರೀರ ಪಾರ್ವತಿಯೊಂದಿಗೆ ಬೆಸೆದುಕೊಂಡಿದ್ದಾನೆ. ಇಷ್ಟಾಗಿ ಅವನು ಬ್ರಹ್ಮಚರ್ಯ ಇದ್ದಾನೆ. ಬ್ರಹ್ಮಚರ್ಯಂ ಚರತ್ಯೇಷ ಶಿವಾಯಾಸ್ಯ ತನುಸ್ತಥಾ. ಇದು ಶಿವನ ಅತ್ಯಂತ ವಿರುದ್ಧವಾದ ಗುಣಗಳ ಮೇಳೈಕೆ. ಶಿವ ಅಂದ್ರೇನೆ ಅತ್ಯಂತ ವಿರುದ್ಧವಾದ ಗುಣಗಳನ್ನು ಹೊಂದಿದವ ಅಂತ. ಈ ಶಿವನನ್ನ ಮಹೇಶ್ವರ ಅಂತ ಕರೀತಾರೆ. ಈಶ್ವರ ಒಡೆಯ, ಮಹಾನ್ ಎಲ್ಲರಿಗಿಂತ ಮಿಗಿಲು, ಆದ್ದರಿಂದಾಗಿ ಮಹಾನ್ ಈಶ್ವರ ಮಹೇಶ್ವರ ಆಗಿದ್ದಾನೆ. ಅವನಿಗೆ ರುದ್ರ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಯನ್ನಿರ್ದಹತಿ ಯತ್ತೀಕ್ಷ್ಣೋ ಯದ್ರುದ್ರೋ ಯತ್ಪ್ರತಾಪವಾನ್ ಯಚ್ಚ ವಿಶ್ವಂ ಜಗತ್ಪಾತಿ ಮಹಾದೇವಸ್ತತ ಸ್ಮೃತಃ. ಜಗತ್ತನ್ನ ಪಾಲನೆ ಮಾಡುವವ ಮಹಾದೇವ. ದೇವಾನಾಂ ತು ಮಹಾನ್ಯಚ್ಚ
ಯಚ್ಚಾಸ್ಯ ವಿಷಯೋ ಮಹಾನ್ ಯಚ್ಚ ವಿಶ್ವಂ ಜಗತ್ಪಾತಿ ಮಹಾದೇವಸ್ತತಃ ಸ್ಮೃತಃ ಸಮೇಧಯತಿ ಯನ್ನಿತ್ಯಂ ಸರ್ವಾನ್ ಸರ್ವಕರ್ಮಭಿಃ ಶಿವಮಿಚ್ಛನ್ ಮನುಷ್ಯಾಣಾಂ ತಸ್ಮಾದೇವ ಶಿವಸ್ಮೃತಃ. ಅವನನ್ನು ಶಿವ ಅಂತ ಕರೀತಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಮಂಗಳವಾದದ್ದನ್ನು ಬಯಸ್ತಾರೆ. ಆ ಮಂಗಳದ ಒಟ್ಟುಮೊತ್ತ ದೇವರು ಶಿವ, ಆದ್ದರಿಂದಾಗಿ ಅವನಿಗೆ ಶಿವ ಅಂತ ಕರೀತಾರೆ. ದಹತ್ಯುರ್ಧ್ವಂ ಸ್ಥಿತೋ ಯಚ್ಚ ಪ್ರಾಣಾನ್ ಪ್ರೇರಯತೆ ಚ ಯತ್ ಸ್ಥಿರಲಿಂಗಂ ಹಿ ಯನ್ನಿತ್ಯಂ ತಸ್ಮಾತ್ ಸ್ಥಾಣುರಿತಿ ಸ್ಮೃತಃ. ಶಿವನ ಒಂದು ಹೆಸರು ಸ್ಥಾಣು ಅಂತ. ಮೋಟು ಮರದಂತೆ ನಿಶ್ಚಲವಾಗಿ ನಿಂತು ದೇವರನ್ನ ಕುರಿತು ತಪಸ್ ಮಾಡ್ತಾ ಇದ್ದಾನೆ. ಸ್ಥಾಣು ಅಂದ್ರೆ ಮೋಟು ಮರ, ಆದ್ದರಿಂದಾಗಿ ಅವನಿಗೆ ಸ್ಥಾಣು ಅಂತ ಕರೀತಾರೆ. ಇನ್ನು ಧೂಮ್ರ ರೂಪ ಜಟಾ ಯಸ್ಮಾತ್ ಧೂರ್ಜಟಿ ಪುನರುಚ್ಯತೆ. ಅವನ ಜಟೆ ಏನಿದೆ ಅದು ಹೊಗೆಯ ಬಣ್ಣದಲ್ಲಿ ಇದೆ, ಅದಕ್ಕೆ ಅವನಿಗೆ ಧೂರ್ಜಟಿ ಅಂತ. ಬಂಗಾಳದವ್ರು ಇಟ್ಕೋತಾರೆ ಗೊತ್ತಾ ನಿಮಗೆ, ಧೂರ್ಜಟಿ ಬಾಬು ಅಂತ. ವಿಶ್ವೇ ದೇವಾಶ್ಚ ಯದ್ರೂಪಂ ವಿಶ್ವರೂಪಸ್ತತಃ ಸ್ಮೃತಃ. ಎಲ್ಲ ದೇವತೆಗಳನ್ನು ರೂಪಿಸುತ್ತಾನೆ, ಆದ್ದರಿಂದಾಗಿ ಅವನಿಗೆ ವಿಶ್ವರೂಪ ಅಂತ. ಸರ್ವಥಾ ಯತ್ಪಶೂನ್ ಪಾತಿ ತೈಶ್ಚ ಯದ್ರಮತೆ ಪುನಃ ತೇಷಾಂ ಅಧಿಪತಿರ್ಯಚ್ಚ ತಸ್ಮಾತ್ ಪಶುಪತಿ ಸ್ಮೃತಃ. ಪಶು ಪ್ರಜೆಗಳು ಪಶುಗಳಂತೆ, ಆ ಎಲ್ಲ ಪಶುಗಳನ್ನ ಪಾಲನೆ ಮಾಡುವವ, ಆದ್ದರಿಂದ ಸದಾಶಿವನನ್ನ ಪಶುಪತಿ ಅಂತ ಕರೀತಾರೆ. ನಿತ್ಯೇನ ಬ್ರಹ್ಮಚರ್ಯೇಣ ಲಿಂಗಮಸ್ಯ ಸದಾ ಸ್ಥಿತಂ ಭಕ್ತಾನುಗ್ರಹಣಾರ್ಥಾಯ ಗೂಢಲಿಂಗಸ್ತತ ಸ್ಮೃತಃ. ಅವನನ್ನು ಗೂಢಲಿಂಗ ಅಂತ ಕರೀತಾರೆ. ಯಾಕೆಂದ್ರೆ ಅವನು ಎಲ್ಲಿ ಅಭಿವ್ಯಕ್ತ ಆಗ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಈ ಅವಧೂತತನ ಇರೋದ್ರಿಂದಾಗಿ ಅವನು ಗೂಢಲಿಂಗ. ವಿಗ್ರಹಂ ಪೂಜಯೇದ್ಯೋ ವೈ ಲಿಂಗಂ ವಾಪಿ ಮಹಾತ್ಮನಃ. ಅವನಿಗೆ ಲಿಂಗವನ್ನೇ ಪೂಜೆ ಮಾಡಬೇಕು ಅಂತಿಲ್ಲ, ವಿಗ್ರಹವನ್ನು ಪೂಜೆ ಮಾಡಿದ್ರೂ ಸರಿ. ವಿಗ್ರಹವನ್ನೇ ಪೂಜೆ ಮಾಡಬೇಕು ಅಂತಿಲ್ಲ, ಲಿಂಗವನ್ನು ಪೂಜೆ ಮಾಡಿದ್ರೂ ಸರಿ. ಅದರಿಂದಾಗಿ ಅವನಿಗೆ ಆಶುತೋಷ ಅಂತ. ಏಷ ಏವ ಶ್ಮಶಾನೇಷು ದೇವೋ ವಸತಿ ನಿರ್ದಹನ್ ರಮಂತೆ ತಂ ಜನಾಸ್ತಸ್ಮಿನ್ ವೀರಸ್ಥಾನ ನಿಷೇವಿಣಂ. ಅವನಿಗೆ ಸ್ಮಶಾನದಲ್ಲಿಯೇ ಹೆಚ್ಚು ಪ್ರೀತಿ, ಅಲ್ಲೇ ಇರ್ತಾನೆ. ಶ್ಮಶಾನೇಶು ದೇವೋ ವಸತಿ, ಸ್ಮಶಾನದಲ್ಲಿ ಅಲ್ಲಿ ಇರುತ್ತಾನೆ. ಆದ್ದರಿಂದಾಗಿ ಅವನು ಆ ದೇವನನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ವಿಷಮಸ್ಥ ಶರೀರೇಶು ಸಮೃತ್ಯು ಪ್ರಾಣಿನಾಮಿಹ ಸಚ ವಾಯು ಶರೀರೇಶು ಪ್ರಾಣಪಾಲ ಶರೀರಿಣಂ. ಎಂತಹ ವಿಷಮ ಕಾಯಿಲೆಯಿಂದ ಮಲಗಿರಲಿ, ಅವನೊಳಗಡೆ ಇವನಿರ್ತಾನೆ. ಇವನು ಹೋದರೆ, ಅವನನ್ನ ಕೊಂದರೆ ಅವನು ಸಾಯ್ತಾನೆ, ಇವನು ಕೊಲ್ಲದಿದ್ದರೆ ಅವನು ಸಾಯೋದಿಲ್ಲ. ಆದ್ದರಿಂದಾಗಿ ಇವನನ್ನು ಮೃತ್ಯು ಅಂತ ಕರೀತಾರೆ. ಪ್ರಾಣಪಾಲ ಅಂತ ಕೂಡ ಕರೀತಾರೆ. ವೇದೇ ಚಾಸ್ಯ ವಿದುರ್ವಿಪ್ರಾಹ ಶತರುದ್ರೀಯ ಮುತ್ತಮಂ. ಇವನ ಹೆಸರುಗಳನ್ನ ಶತರುದ್ರೀಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಭಾಷ್ಯವನ್ನು ಬರೆದಿದ್ದಾರೆ. ರುದ್ರಪ್ರಶ್ನ ಅಂತ ಹೇಳಿ ಹೆಚ್ಚು ಕಡಿಮೆ ಎಲ್ಲ ಯಜುರ್ವೇದ ಸಂಹಿತೆಯಲ್ಲಿ ರುದ್ರನ ಕುರಿತಾದ ಸ್ತೋತ್ರ ಇದೆ. ಅದರಿಂದಾಗಿ ಶತರುದ್ರೀಯವೂ ಇದೆ. ಈ ರುದ್ರನ ಬಗೆಗೆ ಹೆಚ್ಚಿನ ಯಜುರ್ವೇದದ ಸಂಹಿತೆಗಳಲ್ಲಿ ಇದೆ. ಇದು ವ್ಯಾಸರು ಹೇಳಿದ್ದು. ಪ್ರದಾತ ಸರ್ವಲೋಕಾನಾಂ ವಿಶ್ವಸಾಕ್ಷಿ ನಿರಾಮಯ. ಅವನು ಶಿವ, ಎಲ್ಲ ಲೋಕಗಳಿಗೆ ಅರಿವನ್ನಿತ್ತವ, ವಿಶ್ವವನ್ನು ನೋಡುವವ, ನಿರಾಮಯ, ಯಾವುದೇ ಸಂಕಟವಿರದೇ ಇರಬಲ್ಲವ. ಇವನೇ ಎಲ್ಲ
ಜೀವ ಜಗತ್ತಿಗೆ ಹಿರಿಯ, ಆದರೆ ಉಗ್ರನೂ ಹೌದು. ಇವನನ್ನ ಚಿಂತನೆ ಮಾಡಿದರೆ ಆಯುರಾರೋಗ್ಯಮೈಶ್ವರ್ಯಂ ಹಿತಂ ಕಾಮಾಂಶ್ಚ ಪುಷ್ಕಲಾನ್ ಸದದಾತಿ ಮನುಷ್ಯೇಭ್ಯ ಸದಾ ಚಾಕ್ಷಿಪತೆ ಪುನಃ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಹಿತ, ಪುಷ್ಕಲವಾದ ಕಾಮ ಎಲ್ಲವನ್ನ ಮನುಷ್ಯರಿಗೆ ಕೊಡುವ ದೇವ. ಇಂದ್ರ ಮೊದಲಾದವರು ಕೂಡ ಇವನನ್ನು ಕೊಂಡಾಡ್ತಾರೆ, ಇವನನ್ನ ಈಶ್ವರ ಅಂತ ಕರೀತಾರೆ. ಆದ್ದರಿಂದ ಈ ಶಿವನನ ಬಗ್ಗೆ ನಾನು ಹೇಳಿದ್ದೇನೆ ಅಂತ ಧರ್ಮರಾಜನ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಟ್ಟಿದ್ದು. ಅಂದರೆ ಒಂದು ರೀತಿಯಲ್ಲಿ ಭೀಷ್ಮಾಚಾರ್ಯರು ಖೋ ಅಂತ ಹೇಳಿ ಕೃಷ್ಣನಿಗೆ ಕೊಟ್ಟ ಹಾಗೆ ಕೃಷ್ಣ ಶಿವನ ಬಗ್ಗೆ ಹೇಳಿದ. ಇತ್ಯುಕ್ತವತಿ ತದ್ವಾಕ್ಯಂ ಕೃಷ್ಣೇ ದೇವಕಿ ನಂದನೆ ಭೀಷ್ಮಂ ಶಾಂತನವಂ ಭೂಯಃ ಪರ್ಯಪೃಚ್ಛಿದ್ಯುಧಿಷ್ಠಿರ. ಕೃಷ್ಣ ಶಿವನ ಬಗ್ಗೆ ಹೇಳಿ ಮುಗಿಸಿದ ಮೇಲೆ ಕೃಷ್ಣ ಮುಗಿಸಿದ. ಯುಧಿಷ್ಠಿರ ಮತ್ತೆ ಭೀಷ್ಮಾಚಾರ್ಯನೇ ಕೇಳಿದ. ಈಗ ಧರ್ಮದಲ್ಲಿ ಪ್ರಮಾಣ ಯಾವುದು? ಪ್ರತ್ಯಕ್ಷವೋ ವೇದವೋ ಅಂದ. ನಿರ್ಣಯೇತು ಮಹಾಬುದ್ಧೇ ಸರ್ವಧರ್ಮಭೃತಾಂವರ ಪ್ರತ್ಯಕ್ಷಂ ಆಗಮೋ ವೇತಿ ಕಿಂತಯೋಃ ಕಾರಣಂ ಭವೇತ್. ಒಳ್ಳೆ ನಡತೆಗೆ ವೇದ ಬೇಕೇ? ಈ ಪ್ರಶ್ನೆ. ಒಳ್ಳೆ ನಡತೆಗೆ ವೇದವನ್ನು ಓದಲೇಬೇಕೇ? ವೇದ ಇಲ್ಲದಿದ್ದರೂ ಒಳ್ಳೆಯದಾಗಿ ನಡೀಲಿಕ್ಕಾಗತ್ತೋ ಆಗಲ್ವೋ? ನೋಡಿ, ನೆನಪಿಟ್ಕೊಳ್ಳಿ, 152ನೇ ಅಧ್ಯಾಯ. ಎಷ್ಟನೇದು? 152. ಮಹತ್ವದ ಪ್ರಶ್ನೆ. ಧರ್ಮದಲ್ಲಿ ಪ್ರತ್ಯಕ್ಷ ಸಾಕೋ ಆಗಮವು ಬೇಕೋ? ಪ್ರತ್ಯಕ್ಷ ಸಾಕು, ವೇದ ಏಕೆ ಬೇಕು? ನಾವು ನಮ್ಮ ನಡುವೆ ಚೆನ್ನಾಗಿರ್ಲಿಕ್ಕೆ ವೇದ ಬೇಕಾ? ಇವತ್ತಿಗೂ ಇದೆ ಪ್ರಶ್ನೆ. ಅಲ್ಲ, ಇವತ್ತಿಗೇನೆ ಇರೋದು, ಅವತ್ತಿರ್ಲಿಲ್ಲ. ವೇದಕ್ಕೂ ವಿಶ್ವ ಕಲ್ಯಾಣಕ್ಕೂ ಏನ್ ಸಂಬಂಧ ಅಂತ ಕೇಳೋರೇ ಇರೋದು. ಅಲ್ಲದೆ ನೀವು ವೇದ ಅಂತ ಏನು ಹೇಳಿದ್ರು ಒಪ್ಪಲ್ಲ. ಆ ಥರದ್ದೊಂದು ಜನಾಂಗ ತಯಾರಾಗಿದೆ. ಎಲ್ಲರಿಗೂ ಮಂಗಳವಾಗಲಿ ಅಂತ ವೇದ ಹೇಳ್ತಾ ಇದ್ದ ಒಪ್ಪಲ್ಲ, ಯಾಕಂದ್ರೆ ವೇದ ಹೇಳ್ತಾ ಇದೆಯಲ್ಲ ಅಂತ. ಹಾಗೆ ನಾಸ್ತ್ಯತ್ರ ಸಂಚಯ ಕಶ್ಚಿತ್ ಇತಿ ಮೇ ವರ್ತತೆ ಮತಿಃ ಶೃಣು ವಕ್ಷ್ಯಾಮಿ ತೇ ಪ್ರಾಜ್ಞಾ ಸಮ್ಯಕ್ ತ್ವಮನುಗಚ್ಚತಿ. ಭೀಷ್ಮಾಚಾರ್ಯ ಹೇಳಿದ್ರು, ಮೊದಲು ನನಗೆ ಸಂಶಯ ಇಲ್ಲ ಅಂದ್ರು. ಯಾಕೆ ಈ ಮಾತು ಬರುತ್ತೆ? ವೇದಾದಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ನಾವು ಗಟ್ಟಿ ಮಾಡ್ಕೊಂಡಿರ್ಬೇಕು. ನಮಗೇ ಸಂಶಯ ಇದ್ದು ಉಳಿದವ್ರಿಗೇನು ಹೇಳೋದು? ಆ ಥರದವ್ರು ಇದ್ದಾರೆ. ಎಷ್ಟು ಜನ ಒಳಗಡೆಯಿಂದ ನಾಸ್ತಿಕರಾಗಿ ಹೊರಗಡೆ ಸುಧಾದಿ ಗ್ರಂಥಗಳನ್ನು ಪಾಠ ಮಾಡುವವರನ್ನು ತೋರಿಸ್ತೇನೆ ನಾನು. ಅವ್ರಿಗೆ ಎಲ್ಲ ತರ್ಕ ಗ್ರಂಥಗಳಾಗಿರುತ್ತೆ, ಒಳಗಡೆಯಿಂದ ನಾಸ್ತಿಕರಾಗಿರ್ತಾರೆ. ಆದ್ದರಿಂದ ನಾಸ್ತ್ಯತ್ರ ಸಂಶಯ ಕಶ್ಚಿತ್, ಅವರೇ ಸಂಶಯ ಇಟ್ಟುಕೊಂಡು ಹೊರಗಡೆಯಿಂದ ಅವ್ರು ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಾ, ಎನ್ ಮೂರ್ತಿರಾಯರು ಈಶಾವಾಸ್ಯಕ್ಕೆ ಭಾಷ್ಯ ಬರಿತಾ ಇದ್ರು. ಅದು ಏನು ಬರಿತಾ ಇದ್ರು, ದೇವರು ಬೇಗದಲ್ಲೇ ಕರ್ಕೊಂಡ್ಬಿಟ್ಟ. ಅಂದ್ರೆ ಭಾಷ್ಯ ಬರೀಲಿಕ್ಕೆ ಬಿಡ್ಲಿಲ್ಲ. ಅವರು 104 ವರ್ಷ ಬದುಕಿದ್ರು. ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ಅಂತ ದೇವರು ಅಂತ ಒಂದು ಕೆಟ್ಟ ಪುಸ್ತಕ ಬರೆದಿದ್ರು. ಅದನ್ನು ಕೊಡಬೇಕಾದ್ರೆ ದೇವರು ನನಗೆ ಒಳ್ಳೇದು ಮಾಡಲಿ ಅಂತ ಅದ್ರ ಮೇಲೆ ಸೈನ್ ಮಾಡಿದ್ರು ಅವರು. ನಾಸ್ತಿಕ್ಯವನ್ನು ಪ್ರತಿಪಾದನೆ ಮಾಡಿ ಯಾವುದೋ ಒಬ್ಬ ಹುಡುಗಿ ಬಂದು ಕೇಳಿದ್ಲು, ನನಗೆ ನಿಮ್ಮ ಪುಸ್ತಕದ ಮೇಲೆ ಸೈನ್ ಮಾಡಿಕೊಡಿ ಅಂತ, ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ. ಹೀಗೆ ಪ್ರಶ್ನೆ. ಅದರಿಂದಾಗಿ ಮೊದಲು ನನಗೆ ಸಂಶಯ ಇಲ್ಲ.
ವೇದದ ಬಗ್ಗೆ ನನಗೆ ಸಂಶಯ ಇದ್ದು ನಿನಗೆ ಹೇಳ್ತಾ ಇರೋದಲ್ಲ, ವೇದದ ಬಗ್ಗೆ ನಾನು ಏನು ಅನುಭವಿಸಿದ್ದೇನೆ ಅದನ್ನು ಹೇಳ್ತಾ ಇರೋದು. ಸಂಶಯಸ್ತು ಮಹಾನ್ ರಾಜನ್ ನಿರ್ಣಯಸ್ತತ್ರ ದುರ್ಗಮಃ ದೃಷ್ಟಂ ಶ್ರುತಮಚಿಂತ್ಯಂಚ ಯತ್ರ ಸಂಶಯ ದರ್ಶನಂ. ನೋಡು, ಹೇಳ್ತೇನೆ ಕೇಳು. ಸಂಶಯ ಬಹಳ ದೊಡ್ಡದಾಗಿ ಇರುತ್ತೆ ಎಲ್ಲರಿಗೂ. ನಿರ್ಣಯಸ್ತತ್ರ ದುರ್ಗಮಃ. ಹೊರಗಡೆಯಿಂದ ನೀವು ಎಷ್ಟೇ ಪ್ರಶ್ನೆ ಮಾಡಿದ್ರು ಒಳಗಡೆ ಕನ್ವಿನ್ಸ್ ಆದರೆ ಮುಗೀತು, ಉತ್ತರ ಸಿಕ್ಕ ಹಾಗೆ. ಒಳಗಡೆಯಿಂದ ಸಂಶಯ ಇದ್ದು ಹೊರಗಡೆ ನೀವು ಎಷ್ಟೇ ಉತ್ತರ ಕೊಟ್ಟರು ನೀವು ಬೇರೆಯವರಿಗೆ ಕನ್ವಿನ್ಸ್ ಆಗಲ್ಲ. ಯಾಕೆಂದ್ರೆ ಅವರಿಗೇನೆ ಒಳಗಡೆಯಿಂದ ಸಂಶಯ ಇರುತ್ತೆ. ಕೆಲವೊಮ್ಮೆ ನಿಮಗೆ ಇಷ್ಟು ಸಾಕು ಅಂತ ಹೇಳೋ ಹಾಗೂ ಇರುತ್ತೆ. ಅಂದ್ರೆ ಯಾರು ಕೇಳಲಿಕ್ಕೆ ಹೋಗ್ತಾರೆ ಅವರಿಗೆ ಇಷ್ಟು ಸಾಕು ಅಂತ ಹೇಳೋದು ಇರುತ್ತೆ. ಅದರಿಂದಾಗಿ ನಾವು ನಮ್ಮ ಬುದ್ಧಿಯನ್ನ ಶಾಸ್ತ್ರದಲ್ಲಿ ತೊಡಗಿಸಬೇಕು ಅಷ್ಟೆ. ದೃಷ್ಟಂ ಶ್ರುತಂ ಅಚಿಂತ್ಯಂಚ ಯತ್ರ ಸಂಶಯ ದರ್ಶನಂ ಪ್ರತ್ಯಕ್ಷಂ ಕಾರಣಂ ದೃಷ್ಟಂ ಹೈತುಕಂ ಪ್ರಾಜ್ಞಮಾನಿನಃ ನಾಸ್ತೀತ್ಯೇವಂ ವ್ಯವಸ್ಯಂತಿ ಸತ್ಯಮಾಗಮವೇವವಾ ತದಯುಕ್ತಂ ವ್ಯವಸ್ಯಂತಿ ಬಾಲ ಪಂಡಿತಮಾನಿನಃ. ಪ್ರತ್ಯಕ್ಷಂ ಕಾರಣಂ ದೃಷ್ಟಂ. ಪ್ರತ್ಯಕ್ಷವಾಗಿ ಅವರು ಏನೇನೋ ಕಾರಣಗಳನ್ನು ಕಂಡಿರ್ತಾರೆ. ಅಂದ್ರೆ ಇಂದ್ರಿಯದ ಹಿನ್ನೆಲೆಯಲ್ಲಿ ಏನೇನೋ ಕಂಡಿರ್ತಾರೆ ಅವರು. ಹೈತುಕಂ, ಭಾರಿ ವಿಚಾರವಂತರು ಅಂತ ಅಂದುಕೊಂಡಿರ್ತಾರೆ. ಮನಸ್ಸನ್ನ ನಿಗ್ರಹಿಸಿ ನಾವು ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕು ಅಂತ ಹೇಳಿ ಹೊರಡೋಲ್ಲ ಅವರು. ನಾವು ಹೈತುಕರು, ನೀವು ಏನಾದ್ರು ಕೇಳಿದ್ರೆ ಅದಕ್ಕೆ ಪ್ರತಿ ಪ್ರಶ್ನೆಯನ್ನು ಮಾಡೇ ಮಾಡ್ತೇವೆ, ನೀವು ಏನು ಹೇಳ್ತೀರೋ ಅದನ್ನು ನಿರಾಕರಣೆ ಮಾಡ್ತೇವೆ ಅಂತ ಹೊರಡ್ತಾರೆ. ನಾವು ಅವ್ರಿಗೆ ಉತ್ತರ ತಗೊಳ್ಬಾರದು ಅಂತ ಇದ್ದಾಗ ನಾವು ಉತ್ತರ ಎಷ್ಟು ಕೊಟ್ರೇನು? ನಿಮಗೆ ಉತ್ತರ ಬೇಡ, ನೀವು ಪ್ರಶ್ನೆಯಿಂದ ಗೆಲ್ಲಬಲ್ಲೆ ಅಂತ ನೀವು ಅಂದ್ಕೊಂಡಿದ್ರೆ ನೀವು ಹಾಗೆ ಅಂದುಕೊಳ್ಳಿ. ಇಲ್ಲ ನನಗೆ ಉತ್ತರ ಬೇಕು ಅಂದ್ರೆ ನೋಡಿ, ಒಂದು ಹಂತದ ತನಕ ಕರ್ಕೊಂಡು ಹೋಗ್ತೇವೆ, ನೀವು ಓದಿ. ಕಾರಣ ಏನು ಅಂದ್ರೆ ಅವರ ಸಂಶಯ, ಅವ್ರಿಗೇನೋ ಒಂದು ಬೇಕಾಗಿರುತ್ತೆ, ಅವರ ಹುಡುಕಾಟ. ಅವರ ಹುಡುಕಾಟದ ಪ್ರಶ್ನೆಯನ್ನು ಇಟ್ಟುಕೊಂಡು ಅವರು ಅರ್ಥವನ್ನು ಪಡ್ಕೊಳ್ಬೇಕು. ನಾಸ್ತೀತ್ಯೇವಂ ವ್ಯವಸ್ಯಂತಿ ಸತ್ಯಮಾಗಮಮೇವವಾ. ಅವರೇನ್ ಮಾಡ್ತಾರೆ? ಪ್ರಾಜ್ಞಮಾನಿನಃ, ನಾವು ಭಾರೀ ಬುದ್ಧಿವಂತರು ಅಂತ ಅಂದುಕೊಂಡು ನಾಸ್ತಿ ಇತ್ಯೇವಂ ವ್ಯವಸ್ಯಂತಿ. ಇದು ಧರ್ಮದಲ್ಲಿ ವೇದ ಪ್ರಾಮಾಣ್ಯ ಬೇಕಿಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಬಿಡ್ತಾರೆ ಅವರು. ತದಯುಕ್ತಂ ವ್ಯವಸ್ಯಂತಿ, ವೇದ ಸತ್ಯ ಅನ್ನೋದು ಅಯುಕ್ತ ಅಂತ ಅವರು ಅನುದಿನವೂ ಹೋರಾಡ್ತಾರೆ. ಯಾರವರು? ಬಾಲ ಪಂಡಿತಮಾನಿನಃ. ಅತ ಸಂಚಿತ್ಯಮೇವೈಕಂ ಕಾರಣಂ ಕಿಂ ಭವೇದಿತಿ ಶಕ್ಯಂ ದೀರ್ಘೇಣ ಕಾಲೇನ ಯುಕ್ತೇನ ಮಂತ್ರಿತೇನ ಚ. ಅದರಿಂದ ಪ್ರತ್ಯಕ್ಷ ಯಾಕೆ ಕಾರಣ ಆಗೋದಿಲ್ಲ ಧರ್ಮದಲ್ಲಿ? ಧರ್ಮದಲ್ಲಿ ವೇದ ಮಾತ್ರ ಏಕೆ ಪ್ರಮಾಣ? ಇವೆರಡನ್ನು ಚೆನ್ನಾಗಿ ಯೋಚನೆ ಮಾಡಬೇಕು. ಪ್ರಾಣಯಾತ್ರಾ ಮನೇಕಾಂಚ ಕಲ್ಪಯಾನೇನ ಭಾರತ ತತ್ಪರೇಣೈವ ನಾನ್ಯೇನ ಶಕ್ಯತೆ ತತ್ತು ಕಾರಣಂ. ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಅವರು ಪ್ರಾಣಯಾತ್ರಾ ಬದುಕೋದನ್ನ ಉದ್ದೇಶವಾಗಿಟ್ಟುಕೊಂಡು ಇದೆಲ್ಲದೆಯೂ ಬದುಕಬಹುದಲ್ಲ. ಇಷ್ಟು ಬದುಕಲಿಕ್ಕೆ ಏನು ನಮ್ಮ ಪರಿಸರ ಇದೆ, ನಮ್ಮ ಪರಿಸರದ ಒಂದು ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟಿನ ಆದಿಯಲ್ಲಿ ವೇದ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಇರ್ತಾರೆ, ಆದ್ರೆ ಅವ್ರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಒಂದು ರೀತಿ ಅವ್ರ ನಡೆಯನ್ನೇ ಪ್ರಶ್ನೆ ಮಾಡಿದ ಹಾಗೆ, ಅವ್ರ ನಡೆಯನ್ನು ಅವರೇ ಪ್ರಶ್ನೆ ಮಾಡಿಕೊಂಡ ಹಾಗೆ. ಶಿವರಾಮ್ ಕಾರಂತರು ಇದ್ರು,
ಅವರು ಸಾಮಾನ್ಯವಾಗಿ ಒಳ್ಳೆಯ ಪ್ಯಾರಾಮೀಟರ್ ಏನಿದೆ, ಯಾರಿಗೂ ಮೋಸ ಮಾಡ್ತಾ ಇರಲಿಲ್ಲ, ಆ ತರಹ ಚೆನ್ನಾಗೇ ಬಾಳಿದ್ರು, ನೀತಿವಂತವಾಗಿ ಬಾಳಿದ್ರು. ಅವರ ಬಾಳುವ ನೀತಿ, ಅವರು ಒಳ್ಳೆಯ ಗುಣ ಅಂತ ಏನು ಗುರುತಿಸ್ತಾರೆ, ನಾಸ್ತಿಕರಲ್ಲಿ ಪ್ರಾಮಾಣಿಕರಾಗಿರೋರು ಇರ್ತಾರಲ್ಲ, ಅದಕ್ಕೆ ಮೂಲ ವೇದ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಬೇರೆಯವರಲ್ಲೇ ಅದಿಲ್ವಲ್ಲ, ಅದಿಲ್ಲದೆ ಹೋದಾಗ ಅವರು ಕಿಡಿಕಿಡಿ ಆಗ್ತಾರೆ. ಯಾಕೆ ಕಿಡಿಕಿಡಿ ಆಗಬೇಕು? ಯಾಕೆಂದ್ರೆ ಯಾರೊಬ್ಬರೂ ಕೂಡ ಅಲಿಖಿತ ಸಂವಿಧಾನ ಬರೆದಿಟ್ಟಿಲ್ಲ, ಅಥವಾ ಅಲಿಖಿತ ಸಂವಿಧಾನ ಇಲ್ಲ, ಸತ್ಯವನ್ನೇ ಹೇಳಬೇಕು, ಚೆನ್ನಾಗೇ ಬಾಳ್ಬೇಕು ಅನ್ಲಿಕ್ಕೇನು ಪ್ರೂಫ್? ಹೇಗ್ ಬೇಕಾದ್ರೂ ಬಾಳಬಹುದು. ಮೂಲಭೂತವಾಗಿ ಇದು ಕಾನೂನಲ್ಲ. ಸತ್ಯವನ್ನೇ ಹೇಳಬೇಕು ಅಂತ ಯಾರು ಕಾನೂನು ಮಾಡಿಲ್ಲ, ಅದು ನ್ಯಾಯ. ಅವನು ಹೇಳುವ ಮಾತಿನಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ತರ್ಕ ಮಾಡಬೇಕು ಅಷ್ಟೇ. ಈ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆಯಲ್ಲ, ಅದನ್ನೇ ನೀವು ಯಾರೋ ಒಬ್ಬ ಯೋಚನೆ ಮಾಡಿ ಸತ್ಯ ಅಂದ್ರೆ ಹೀಗಿರುತ್ತೆ, ಅದರಿಂದಾಗಿ ಸತ್ಯವನ್ನೇ ನುಡಿಯಬೇಕು, ಸತ್ಯವನ್ನ ಹೇಳದೆ ಹೋದ್ರೆ ಸುಳ್ಳನ್ನು ಹೇಳಬೇಕಾದ್ರೆ ಎಲ್ಲೋ ಸಿಕ್ಕಾಕೋತಾನೆ, ಇದು ಮಾತಿನ ದೋಷ, ಈ ಮಾತಿನ ದೋಷದ ಮೂಲಕ ಸ್ಕ್ರೂಟಿನಿ ಮಾಡಿ ಅವನದು ಸತ್ಯವೋ ಸುಳ್ಳೋ ಅಂತ ನಿರ್ಣಯ ಮಾಡಬೇಕು. ಯಾರು ಬರೆದಿರ್ತಾನೆ? ಸತ್ಯ ಹೇಳಬೇಕು ಅಂತ ವೇದ ಇದೆ. ವೇದಕ್ಕೆ ವಿರುದ್ಧವಾಗಿ ನಡೆದಾಗ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೀತೀರಾ. ಅದು ನಿಮ್ಮ ಮಾತಿನಲ್ಲಿ ಹೇಗೆ ಮೂಡುತ್ತೆ? ಇದು ನಾವು ನೋಡಬಹುದೇ ವಿನಃ ಸತ್ಯವನ್ನೇ ನುಡಿಯಬೇಕು ಅಂತ ಹೇಳಿ ಕಾನೂನು ಮೊದಲು ಮಾಡಿದವರು ಯಾರು ಅಂತ ನೋಡ್ಲಿಕ್ಕಾಗಲ್ಲ. ಇದು ಇರುವಂತಹ ಸಮಸ್ಯೆ. ಆದ್ದರಿಂದ ಪ್ರಾಣಯಾತ್ರಾ ಮನೇಕಾಂಚ ಕಲ್ಪಯಾನೇನ ಭಾರತ, ಅನೇಕ ತರಹದ ಪ್ರಾಣಯಾತ್ರೆ, ಬದುಕುವ ಬಗೆಯನ್ನ ಮನುಷ್ಯ ಕಂಡುಕೊಂಡಿರ್ತಾನೆ. ತತ್ಪರೇಣ ಇವ ನಾಣ್ಯೇನ ಶಕ್ಯತೆ ತತ್ತು ಕಾರಣ, ಅದರಲ್ಲೇ ಇರ್ತಾನೆ. ಅವನಿಗೆ ಇಲ್ಲಿಗೆ ಹೆಂಗ್ ಬರ್ಲಿಕ್ಕಾಗತ್ತೆ? ಕನಿಷ್ಠ ಪಕ್ಷದ ಸೌಜನ್ಯವೂ ಇರಲ್ಲ. ಈ ತರಹ ಒಂದು, ಯಾಕಂದ್ರೆ ಹಲವಾರು ತರಹ ಬಾಳ್ತಾ ಇರ್ತಾರೆ. ಈ ತರಹ ಬಾಳ್ಬೇಕು ಅಂತ ನಾನೊಬ್ಬ ಅನ್ಕೊಂಡಿರ್ತಾನೆ. ಈ ವೃತ್ತಿಯನ್ನು ಆರಿಸ್ಕೊಳ್ಬೇಕು, ಈ ವೃತ್ತಿಯಲ್ಲಿ ಹಿಂಗೆ ಬಾಳ್ಬೇಕು ಅಂತ ಒಬ್ಬ ಅಂದುಕೊಳ್ತಾನೆ. ಅದರಲ್ಲಿ ಯಥಾ ಪ್ರಕಾರ ಎಲ್ಲರಿಗೂ ಬೇಕಾದ ಸತ್ಯ ಇತ್ಯಾದಿಗಳನ್ನೇ ಇಟ್ಕೊಂಡಿರ್ತಾನೆ. ಅವನಿಗೊಂದು ಗೊತ್ತಿಲ್ಲದೆ ಇರೋದೇನು ಅಂದ್ರೆ, ಇದನ್ನ ಬಿಟ್ಟು ಯಾವಾಗ ನಾನು ಕೂತ್ಕೊಂಡು ಕೇಳಬೇಕು ಅದು ಗೊತ್ತಿಲ್ಲ. ಅದು ಚಿಕ್ಕಂದಿನಲ್ಲಿ ಆಗಲ್ಲ. ಚಿಕ್ಕಂದಿನಲ್ಲಿ ಆ ಪ್ರಜ್ಞೆಯೇ ಇರಲ್ಲ. ನಿಜವಾಗಿಯೂ ವೇದಾಂತಕ್ಕೆ 40 ಅಂತನ್ನೋದು ಎಂಟ್ರಿ. ಅದು ಅವಾಗ ಅವನು ಸುತ್ತಮುತ್ತಲಿನ ಪರಿಸರವನ್ನ, ಮನಸ್ಸನ್ನ ಗ್ರಹಿಸಿ ಜಗತ್ತಿನ ಒಂದು ಸ್ವರೂಪವನ್ನು ನಿರ್ಣಯ ಮಾಡಿ ಜಗತ್ತಿನ ಮಿತಿಯನ್ನು ಅರ್ಥ ಮಾಡಿಕೊಂಡು ಬರಲಿಕ್ಕೆ 40 ವರ್ಷ ಆಗಿರುತ್ತೆ. ಅದಕ್ಕಿಂತ ಮೊದಲು ನೀವು ಏನೇ ಓದಿದರೂ, ಕನ್ನಡದ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಪುಸ್ತಕದ ಬದನೆಕಾಯಿ. ಆ ಗ್ರಂಥ ಪರೀಕ್ಷೆ ಕೊಡು, ಈ ಗ್ರಂಥ ಪರೀಕ್ಷೆ ಕೊಡು, ಅದೆಲ್ಲ ಒಂದು ಹಂತ ಮುಗಿದೋಯ್ತು. ಅದರಿಂದ ಮೀರಿ ಬೆಳಿಬೇಕು ಅಂತಂದ್ರೆ, ನೀವು ಜೀವನವನ್ನು ನೋಡಬೇಕು ಅಂದ್ರೆ, ಜಗತ್ತಿನಲ್ಲಿ ಸ್ಟ್ಯಾಂಡರ್ಡ್ ಲಿವಿಂಗ್ ಸೆಟ್ ಏನಿದೆ, ಸ್ಟ್ಯಾಂಡರ್ಡ್ ಲೈಫ್ ಅಂತ ಏನಿದೆ, ಅದನ್ನು ಯಾವ ರೀತಿ ಸೆಟಪ್ ಮಾಡಿದ್ದಾರೆ, ಅದರ ಕಾನ್ಸೆಪ್ಟ್ ಏನು, ಒಳ್ಳೆಯ ಬದುಕಿನ ಕಾನ್ಸೆಪ್ಟ್ ಏನು, ಇತಿಹಾಸದಲ್ಲಿ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ತಾ ಇದ್ರು, ಇಲ್ಲಿಗೆ ಬರಬೇಕು. ಇದನ್ನ ಬಿಟ್ಟು ಬೇರೆ ಎಲ್ಲಿಗೆ ಹೋಗ್ತೀರಾ ಅಲ್ವೇ? ಆದ್ದರಿಂದ ತತ್ಪರೇಣ ಇವ ನಾಣ್ಯೇನ ಶಕ್ಯತೆ ತತ್ತು ಕಾರಣಂ ಹೇತುನಾಮಂತ್ರಿತೇನಾಪಿ ಧರ್ಮಶಾಸ್ತ್ರೇಣ ಚೋತ್ತಮಂ ಜ್ಯೋತಿಸ್ತರ್ವಸ್ಯ ಲೋಕಸ್ಯ ಪ್ರಕಾಶಂ ಪ್ರತಿಪದ್ಯತೆ. ಹಾಗಾದ್ರೆ ತರ್ಕವೇ ಬೇಡವೋ? ಕೇವಲ ಧರ್ಮವನ್ನು ಮಾಡ್ತಾ ಕೂತ್ಬಿಡಬಹುದಾ? ಇಲ್ಲ. ಧಾರ್ಮಿಕರಾದವರಿಗೆ ಧರ್ಮ ಯಾವುದು ಅಂತ ತೀರ್ಮಾನ ಮಾಡ್ಲಿಕ್ಕೆ ತರ್ಕವೇ ಬೇಕು. ಸಾಮಾನ್ಯವಾಗಿ ಜನ ಏನು ಅನ್ಕೊಂಡಿದ್ದಾರೆ ಅಂದ್ರೆ, ಭಕ್ತರಿಗೆ ತರ್ಕ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಭಕ್ತಿಗೆ ತರ್ಕ ಬೇಕೇ?
ಇಲ್ಲ ಹದವಾಗಿ ಅಲ್ಲಿಯೂ ಬೇಕು. ಯಾಕೆಂದ್ರೆ ಯಾವುದು ಧರ್ಮ ಅಂತ ಗೊತ್ತಾಗ್ಬೇಕಲ್ಲ, ಯಾವುದು ಭಕ್ತಿ ಅಲ್ಲ ಅಂತ ಗೊತ್ತಾಗ್ಬೇಕಲ್ಲ. ಭಕ್ತಿ ಅಂದ್ರೆ ನೀನು ದೊಡ್ಡವನು ಅಂತ ಅಷ್ಟೇ ಅನ್ಬಿಡೋದಾ? ಯಾಕೆ ದೊಡ್ಡವನು, ಹೇಗೆ ದೊಡ್ಡವನು ಅನ್ನೋದು ಬೇಕಲ್ವಾ? ಜನ ಅನ್ಕೊಂಡಿರೋದಂತೂ ಹಾಗೆ. ತತ್ಪಾರಗಮನೆ ರಾಜನ್ ಹೇತ್ವಂತ ಗಮನೆ ತಥಾ ಅಗ್ರಾಹ್ಯಮನುಬಂಧಂಚ ವಚಃ ಸಂಪರಿವರ್ಜಯೇತ್. ತತ್ಪಾರಗಮನೆ, ಪ್ರಶ್ನೆಯ ದಾರಿಯನ್ನ ದಾಟಲಿಕ್ಕೆ, ಹೇತ್ವಂತ ಗಮನೆ, ತರ್ಕದ ಕೊನೆಯನ್ನ ತಲುಪಲಿಕ್ಕೆ, ಅನುಬಂಧಂ ಅಗ್ರಾಹ್ಯಂ, ಯಾವುದನ್ನ ಗ್ರಹಿಸಬೇಕು, ಯಾವುದನ್ನ ಗ್ರಹಿಸಬಾರದು ಅದನ್ನ ನೋಡಿ ಯಾವ ಮಾತನ್ನ ತೆಗೆದುಕೊಳ್ಳಬಾರದೋ ಅದನ್ನು ತಗೊಳ್ಬಾರದು. ಆಗ ಉಳಿಯೋದು ಧರ್ಮ. ಅದೆಲ್ಲ ಟೈಮ್ ಟೆಸ್ಟೆಡ್. ಅದು ನಾವು ಈಗೆಲ್ಲ ಏನು ಕನ್ಕ್ಲೂಷನ್ ಎಲ್ಲ ಬಂದಿದ್ದೀವಲ್ಲ, ಈ ಕನ್ಕ್ಲೂಷನ್ಗೆ ಯಾಕೆ ಕಾರಣ ಅಂದರೆ ನಾವು ಯಾಂತ್ರಿಕತೆ ಹುಟ್ಟಿ ಎಷ್ಟೋ ವರ್ಷ ಆದ್ಮೇಲೆ ಬಂದಿದ್ದೀವಿ. ಅದು ಹುಟ್ಟುವ ಆರಂಭದಲ್ಲಿ ಏನು ಅನ್ನಿಸ್ತಾ ಇತ್ತು ಅದ್ರ ಬಗ್ಗೆ? ಇವರೇನೋ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸೋದು. ಜಗತ್ತು ಚೇಂಜ್ ಆಗ್ತಾ ಇದೆ ಜಗತ್ತು ಅಂತಾರೆ. ಎಲ್ಲಿ ಚೇಂಜ್ ಆಗ್ತಾ ಇದೆ? ಏನು ಚೇಂಜ್ ಆಗಿಲ್ಲ. ಜಗತ್ತು ಚೇಂಜ್ ಆಗ್ತಾ ಇದೆಯಾ? ಬಳಸೋ ಪದಾರ್ಥ ಚೇಂಜ್ ಆಗ್ತಾ ಇದೆಯಷ್ಟೇ ವಿನಃ ಹಂಗೆ ಊಟ ಮಾಡೋದು, ಅದೇ ಊಟ ಮಾಡೋದು. ಏನು ನಿನಗೆ ಮೊದಲು ಬೇರೆ ಬೇರೆ ಆ ತಿಂಡಿ ಪರಿಚಯ ಇರಲಿಲ್ಲ ಅಷ್ಟೆ, ಇವಾಗ ಅದು ಪರಿಚಯ ಆಗಿದೆ ಅಷ್ಟೇ ವಿನಃ ಇನ್ನೇನೂ ಅಲ್ಲ. ಹೊಸ ಹೊಸ ಡಿಶ್ಶು. ಮೊದಲು ಯಾವುದೋ ತಿಂಡಿ ಮಾಡ್ತಾ ಇದ್ರು, ಅದು ಮರೆತೇ ಹೋಗಿದೆ. ಈಗ ಇನ್ಯಾವುದೋ ಡಿಶ್ಶು ಆವಿಷ್ಕೃತವಾಗಿದೆ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಅದರಲ್ಲಿ ಚೇಂಜ್ ಇದೆ, ಆದರೆ ಬಾಯಿಯ ರುಚಿಯಲ್ಲಿ ಚೇಂಜ್ ಇಲ್ಲ. ಆರೇ ರಸ ಅನ್ನೋದು ಎಲ್ಲಾದ್ರೂ ಚೇಂಜ್ ಉಂಟಾ? ನೀವು ಏನೇ ತಿರ್ಗಾ ಮುರುಗಿ ಮಾಡಿದ್ರು ಆರೇ ರಸ. ಉಪ್ಪು, ಹುಳು, ಸಿಹಿ, ಖಾರ, ಒಗರು, ಇದೇ ತಾನೆ. ಇದು ಬಿಟ್ಟು ಬೇರೆ ಯಾವುದಿದೆ? ಅದರಿಂದ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಎಲ್ಲ ಮಾತುಗಳನ್ನು ತೆಗೆದುಕೊಂಡು ಅಗ್ರಾಹ್ಯವಾದದ್ದು ಯಾವುದು ಅಂತ ಟೈಮ್ ಟೆಸ್ಟೆಡ್. ಅದು ಹಲವಾರು ಕಾಲದ ಹಿನ್ನೆಲೆಯನ್ನು ಅಭ್ಯಾಸ ಮಾಡಿ, ಅದರದ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಹಾಗೆ ನೋಡಿ ಅದರ ಆಚೆಗೆ ಒಂದು ಕಡೆಗೆ ಬರಬೇಕು ನೀವು. ಇವಾಗ ಒಂದು ಸಣ್ಣ ಸಂಗತಿ ಹೇಳ್ತೇನೆ ನಿಮಗೆ. GP ರಾಜರತ್ನಂ ಅಂತ ಕನ್ನಡದ ಸಾಹಿತಿ, ಅದೇ ನಾಯಿ ಮರಿ ಅದು ಬರೆದವರು, ಶಿಶುಗೀತೆಯಲ್ಲಿ ಅಗ್ರಗಣ್ಯರು. ಅವ್ರು ಬೇಕಷ್ಟು ಬರೆದಿದ್ದಾರೆ. ಆದ್ರೆ ಅವ್ರು ಬರೆದದ್ದೆಲ್ಲ ಜೈನರ ಬಗ್ಗೆ, ಬೌದ್ಧರ ಬಗ್ಗೆ. ಆಯ್ತಾ? ಇಸ್ಲಾಂ ಧರ್ಮದ ಪರಿಮಳ ಅಂತ ಪುಸ್ತಕ ಬರೆದಿದ್ದಾರೆ ಅವರು. ಅವರು ನೋಡಿದ್ರೆ ರಾಮಾನುಜೀಯರವರು ಬೌದ್ಧರ ಬಗ್ಗೆ ಬರೆದಿದ್ದಾರೆ, ಜೈನರ ಬಗ್ಗೆ ಬರೆದಿದ್ದಾರೆ. ಅವರಿಗೆ ನಮ್ಮ ವೈದಿಕಾಚಾರ್ಯ ಯಾರು ಕಣ್ಣಿಗೆ ಬೀಳಲಿಲ್ವಾ ಅಂತ ಆಶ್ಚರ್ಯ ಆಗತ್ತೆ ಒಮ್ಮೊಮ್ಮೆ ನನಗೆ. ಯಾವುದೂ ಇಲ್ಲ. ಸ್ವಲ್ಪ ಮಕ್ಕಳಿಗಾಗಿ ಆಳ್ವಾರರ ಕಥೆಗಳನ್ನು ಬರೆದಿದ್ದಾರೆ. ಬಿಟ್ರೆ ವೈದಿಕ ತರ್ಕದ ಬಗ್ಗೆ ಲಕ್ಷ್ಯವೇ ಹೋಗಿಲ್ಲ ಅವರಿಗೆ. ಯಾವ ರೀತಿ ತರ್ಕವನ್ನು ಮುಂದೆ ಇಡ್ತಾ ಇದ್ರು ಇವರು ಅಂತ. ಇವತ್ತು ಅವರೇನಾದರೂ ಬದುಕಿದ್ದು, ಇದೇನಾದರೂ ಗೊತ್ತಿದ್ದಿದ್ರೆ ತಾವು ಬರೆದದ್ದಕ್ಕೆ ಅವರೇ ಪಶ್ಚಾತ್ತಾಪ ಪಡ್ತಾ ಇದ್ರೋ ಏನೋ. ಈ ತರ ಎಷ್ಟು ಕಡೆ ಆಗಿದೆ. ಅದರಿಂದಾಗಿ ಟೈಮ್ ಟೆಸ್ಟೆಡ್ ಥಿಯರೀಸ್ ನಮಗಿಂತ ಹಿಂದಿನದ್ದು, ನಮ್ಮ ಕಾಲದ ಮಾಡ್ಲಿಕ್ಕೆ ಆಗಲ್ಲ ಎಷ್ಟೋ ಬಾರಿ. ನಮಗಿಂತ ಹಿಂದಿನದ್ದನ್ನು ತಗೊಂಡು ವಿಮರ್ಶೆ ಮಾಡಿ ಬಿಡಬೇಕಾದದ್ದನ್ನು ಬಿಡಬೇಕು, ಹಿಡ್ಕೊಳ್ಬೇಕಾದದ್ದನ್ನು ಹಿಡ್ಕೋಬೇಕು. ಆ ತರಹ ಒಬ್ಬ ಮಾಡಬೇಕು ಇಷ್ಟು ಹೇಳಿ ಭೀಷ್ಮಾಚಾರ್ಯ ನಿಲ್ಲಿಸ್ಬಿಡ್ತಾರೆ.
ಧರ್ಮರಾಜನ ಪ್ರಶ್ನೆ ಏನು? ವೇದಕ್ಕೆ ವೇದ ಇಲ್ಲದೆ ಇದ್ದರೆ ಧರ್ಮ ತಿಳಿಯುತ್ತೋ, ವೇದ ಇದ್ರೆ ತಿಳಿಯುತ್ತೋ? ಪ್ರತ್ಯಕ್ಷದಿಂದಲೇ ಧರ್ಮ ತಿಳಿಯುತ್ತೋ, ವೇದ ಇದ್ರೆ ತಿಳಿಯುತ್ತೋ? ಇಷ್ಟು ದಿವಸ ನಾಮಸ್ಮರಣೆ, ನಾಮನಿರುಕ್ತಿ ಇತ್ಯಾದಿಗಳೆಲ್ಲ ಬಂದು ಇದ್ದಕ್ಕಿದ್ದಾಗ ಟಕ್ಕ ಇದು ಬಂತು. ಭೀಷ್ಮ ಯುಧಿಷ್ಠಿರ ಪ್ರತ್ಯಕ್ಷಮತ ಧರ್ಮಾಶ್ಚ ಲೋಕಾಶ್ಚಾಗಮಪೂರ್ವಕಾ ಶಿಷ್ಟಾಚಾರಾಶ್ಚ ವಿವಿಧಾ ಬ್ರೂಹಿ ತನ್ಮೇ ಪಿತಾಮಹ. ಅಜ್ಜ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಇಂದ. ಈ ಭಾಗಗಳೆಲ್ಲ ಸಾಮಾನ್ಯ ಹಾರಿಸ್ಬಿಟ್ಟಿರ್ತಾರೆ ಅಥವಾ ಯಾರು ಓದಿರಲ್ಲ. ಅದು ನೋವಿನಿಂದ ಹೇಳ್ತಾ ಇರೋದು. ಕಾರಣ ಏನು ಅಂದ್ರೆ, ಇದು ಪರಿಚಯ ಮಾಡಿಸ್ತಾ ಇದ್ರದ್ದು ಕೇಳ್ತಾ ಇದ್ರಲ್ವಾ ಪರಿಚಯ ಆಗೋದು. ಅಯ್ಯೋ ಜನರ ಕಷ್ಟ ನಾವೇ ನಿಲ್ಲಿಸ್ಬಿಟ್ರೆ ಅದರ ಮೂಲ ಸ್ವರೂಪವನ್ನು ಒಮ್ಮೆ ತಿಳ್ಕೊಳ್ಬೇಕು. ಧರ್ಮಸ್ಯ ಧ್ರಿಯಮಾಣಸ್ಯ ಬಲವದ್ಧಿರ್ಮ. ಅದಕ್ಕೆ ಅವನು ಕೇಳಿದ, ಪ್ರತ್ಯಕ್ಷವೋ ಅಥವಾ ವೇದ ಅನ್ನೋದು ಲೋಕದಲ್ಲಿ ಗೊತ್ತಾಗದೆ ಹಾಸುಹೊಕ್ಕಾಗಿದೆಯೋ? ಇನ್ನು ಶಿಷ್ಟಾಚಾರ ಅಂದ್ರೆ ಏನು, ಅದ್ರ ಬಗ್ಗೆ ಹೇಳಿ. ಶಿಷ್ಟರು ಅಂದ್ರೆ ಯಾರು? ಫಸ್ಟ್ ಒಳ್ಳೆಯವರು ಅಂದ್ರೆ ಯಾರು? ಇದು ಬಹಳ ಕಷ್ಟ. ಒಳ್ಳೆಯವರು ಅಂದ್ರೆ ಯಾರು ಅಂದ್ರೆ ಸಮಾನತೆ ಬಗ್ಗೆ ಮಾತಾಡೋರು ಅಂತ ಆಗೋಗಿದೆ. ಸಮಾನತೆ ಆಚರಣೆ ಮಾಡೋರಲ್ಲ, ಸಮಾನತೆ ಬಗ್ಗೆ ಮಾತಾಡೋರು. ನೀವು ಐಕ್ಯ ಅಂತ ಇರಬೇಕು, ನೀವು ಒಳ್ಳೆಯವರು. ಐಕ್ಯ ಎಲ್ಲಿ ಯಾರಿಗೂ ಗೊತ್ತಿಲ್ಲ, ಒಳ್ಳೆಯವರು ಅಷ್ಟೆ. ಹೀಗಾಗಿ ಪ್ರತ್ಯಕ್ಷ ಮತ ಧರ್ಮಾಶ್ಚ ಲೋಕಾಶ್ಚ ಆಗಮಪೂರ್ವಕಾ ಶಿಷ್ಟಾ. ಯಾಕೆ? ಪ್ರಾಮಾಣಿಕರಾದ ಅವೈದಿಕರನ್ನ ತೋರಿಸೋದು ಬೇಡವೇ? ನೋಡಿ, ಅವ್ರು ಚೆನ್ನಾಗಿ ನಡೆದಿದ್ದಾರೆ. ಅಪ್ರಾಮಾಣಿಕರಾದ ವೈದಿಕರನ್ನ ತೋರಿಸ್ಬೋದಲ್ವಾ? ನೋಡಿ, ಅವ್ರು ಕೆಟ್ಟದಾಗಿದ್ದಾರೆ. ಅಲ್ಲ, ಇದಕ್ಕೆ ಉಲ್ಟಾನೂ ಆಗ್ಬೋದಲ್ಲ. ಇವಾಗ ಪ್ರಾಮಾಣಿಕರಾದ ವೈದಿಕರು ಇದ್ದಾರೆ, ಅಪ್ರಾಮಾಣಿಕವಾದ ನೇರವಾದ ನಡೆನುಡಿಯ ಅಪ್ರಾಮಾಣಿಕವಾದ ನೇರವಲ್ಲದ ನಡೆನುಡಿಯ ನಾಸ್ತಿಕರು ಇದ್ದಾರೆ. ಏನ್ ತೀರ್ಮಾನ ಮಾಡ್ತೀರಾ ನೀವು? ಇದರಲ್ಲಿ ಧರ್ಮಕ್ಕೆ ವೇದ ಮೂಲ ಅಂತ ಹೇಳಬೇಕಾದ್ರೆ ನೀವು ವೈದಿಕರನ್ನ ನೋಡೋದಲ್ಲ, ವೇದವನ್ನು ನೋಡಬೇಕು ಅಲ್ವಾ? ಈ ಜನಪ್ರಿಯವಾದ ದಾರಿಯಲ್ಲಿ ಹೋಗಬಾರದು ನೀವು. ಅವಾಗ ಜನಪ್ರಿಯವಾದ ದಾರಿಯಲ್ಲಿ ಹೋಗಲೇಬೇಡಿ ನೀವು. ಸಮಸ್ಯೆ ಇರೋದೇ ಅಲ್ಲಿ. ಜನಪ್ರಿಯವಾದ ದಾರಿಯಲ್ಲಿ ಹೋದ್ರ ನಿಮಗೆ ಈ ಒಳನೋಟಗಳೆಲ್ಲ ಸಿಗೋದೇ ಇಲ್ಲ. ಧರ್ಮಸ್ಯ ಧ್ರಿಯಮಾಣಸ್ಯ. ಅದಕ್ಕೆ ಶಿಷ್ಟಾಚಾರ ಯಾವುದು, ಶಿಷ್ಟರ ಆಚಾರ ಯಾವುದು, ಅದು ನಮಗೆ ಹೇಳಿ. ಭೀಷ್ಮ ಧರ್ಮಸ್ಯ ಧ್ರಿಯಮಾಣಸ್ಯ ಬಲವದ್ಭಿರ್ಮಹಾತ್ಮಭಿಃ ಸಂಸ್ಥಾಯತ್ನೈರಪಿ ಕೃತ ಕಾಲೇ ವಿಪರಿಭಿದ್ಯತೆ. ಧರ್ಮಸ್ಯ ಧ್ರಿಯಮಾಣಸ್ಯ, ಮಹಾತ್ಮರು ಧರ್ಮವನ್ನು ಹೊರುತ್ತಾರೆ. ಅವರು ಪ್ರಯತ್ನಪಟ್ಟು ಪರಂಪರೆಯನ್ನು ಬೆಳೆಸಿರ್ತಾರೆ. ಆದರೆ ಆ ಪರಂಪರೆಯಲ್ಲಿ ಅಧರ್ಮ ಉಂಟಾಗಬಹುದು. ಆದ್ದರಿಂದ ಪರಂಪರೆಯನ್ನು ನೋಡಿಕೊಂಡು ಧರ್ಮವನ್ನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಏನ್ ನೀವು ಕೇಳ್ತಾ ಇರೋದು? ಅವೈದಿಕರ ಗ್ರಂಥಗಳಲ್ಲಿ, ಅವೈದಿಕರ ನಡೆಯಲ್ಲಿ ಒಳಿತು ಇಲ್ಲವೇ? ಆದ್ದರಿಂದ ಧರ್ಮ ಅಂತನ್ನೋದು ಪರಂಪರೆಯಿಂದ, ಜನರಿಂದ ತಿಳಿಲಿಕ್ಕಾಗಲ್ಲ ನಮಗೆ. ಯಾಕೆಂದ್ರೆ ಕಾನೂನು ಬದಲಾಗ್ತಾ ಇರುತ್ತೆ,
ಜನರು ಮಾಡಿಕೊಂಡ ಏರ್ಪಾಟು ಬದಲಾಗತ್ತೆ. ಸತ್ಯ ಮತ್ತೆ ಧರ್ಮ ಅಂತನ್ನೋದು ಕಾನೂನಿನ ರೀತಿಯಲ್ಲಿ ಏರ್ಪಾಟಾಗಿದ್ದಲ್ಲ. ಕಾನೂನಿನ ರೀತಿಯಲ್ಲಿ ಸತ್ಯವನ್ನು ಮಾಡಬೇಕು ಅಂತ ಕಾನೂನು ಮಾಡಿದವನ ಯಾರು? ಕಾನೂನಿಲ್ಲ, ಧರ್ಮ ಅಂತಾನೆ ನೀವು ಪರಿಗ್ರಹಿಸಬೇಕು. ಅದು ಮನುಷ್ಯರ ಮೆದುಳಿನಿಂದ ಬಂದಿದೆ ಅಂತ ಅನ್ಸತ್ತಾ? ಕಳ್ಳತನ ಮಾಡಬಾರದು, ಸತ್ಯವನ್ನೇ ನುಡಿಯಬೇಕು, ಅತಿಥಿಗಳನ್ನ ಗೌರವಿಸಬೇಕು, ಇವೆಲ್ಲ ಮನುಷ್ಯರ ಮೆದುಳಿನಿಂದ ಬಂದಿದೆ ಅಂತ ನಿಮಗೆ ಅನ್ಸತ್ತಾ? ಖಂಡಿತ ಇಲ್ಲ. ಯಾಕೆಂದ್ರೆ ಯಾವುದೇ ಪರಂಪರೆಯಲ್ಲಿ ಹಾಗ ಅನ್ಕೊಂಡು ಬಂದವರು ಉಲ್ಟಾ ಹೋಗಿರೋದು ಕಾಣುತ್ತೆ. ಅವರವರ ರೂಲ್ಗಳನ್ನ, ಅವರವರ ಒಂದು ಏನು ಬೈಲಾಗಳನ್ನ ಆ ಸಂಸ್ಥೆಯವರೇ ಬದಲಾಯಿಸೋದನ್ನ ಕಂಡಿದ್ದೇವೆ. ಬದಲಾಯಿಸಬೇಕಾಗತ್ತೆ. ಅಧರ್ಮ ಧರ್ಮ ರೂಪೇಣ ತೃಣೈ ಕೂಪ ಇವಾವೃತಾಃ ತತಸ್ಥೈರ್ಭಿದ್ಯತೆ ವೃತ್ತಂ ಶೃಣು ಚೈವ ಯುಧಿಷ್ಠಿರ. ಅಧರ್ಮಗಳೆಲ್ಲ ಧರ್ಮ ರೂಪದಿಂದ ಇರುತ್ತೆ. ಅಧರ್ಮ ಧರ್ಮ ರೂಪೇಣ. ನಾವು ಧರ್ಮ ಧರ್ಮ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅದ್ರೊಳಗಡೆ ಅಧರ್ಮ ಇರುತ್ತೆ. ತೃಣೈ ಕೂಪ ಇವಾವೃತಾಃ. ಹುಲ್ಲಿನ ಆಳದಲ್ಲಿ ಬೀಳುವ, ಹುಲ್ಲಿನ ಇದರಲ್ಲಿ ಬೀಳುವ ಬಾವಿ, ಹುಲ್ಲಿನ ಮರೆಯಲ್ಲಿ ಇರುವ ಬಾವಿಯ ತರಹ ಇರುತ್ತೆ. ಗೊತ್ತೇ ಆಗಲ್ಲ, ಬಿದ್ದದ್ದೇ ಹಾಗಾಗಿ ಬಿಡತ್ತೆ. ತತಸ್ಥೈರ್ಭಿದ್ಯತೆ ವೃತ್ತಂ. ಆಮೇಲೆ ಅವರೇನ್ ಮಾಡ್ತಾರೆ? ಅಧರ್ಮವನ್ನು ಒಳಗೊಂಡವರು ತಮ್ಮ ನಡೆಯನ್ನೇ ಬದಲಾಯಿಸ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ ಗೊತ್ತೇ ಆಗಲ್ಲ ನಮಗೆ. ಒಂದು ಉದಾಹರಣೆ ನೋಡಿ. ಅಸಮಾನತೆ ಬೇಕು, ಅಯ್ಯೋ ಸಮಾನತೆ ಬೇಕು, ಸಮಾನತೆ ಬೇಕು ಅಂತ ಹೇಳಿ ಈ ಧರ್ಮ ಕನ್ವರ್ಟ್ ಆಗಿ ಅಂತಾರೆ. ಅಲ್ಲಿ ಅಸಮಾನತೆಯೇ ಇರುತ್ತೆ. ಅದರಿಂದಾಗಿ ಅಸಮಾನತೆ ಅಂತನ್ನೋದು ಏನು? ಪ್ರತಿಭೆಗೆ ಅವಕಾಶ ಇಲ್ಲ ಅಂತನ, ಎಲ್ಲರೂ ಪ್ರತಿಭೆಯಿಂದ ಸಮಾನ ಅಂತನ, ಎಲ್ಲರಿಗೂ ಒಂದೇ ರೀತಿಯಾದ ಯೋಗ್ಯತೆ ಇದೆ ಅಂತನ? ಕುವೆಂಪುಗೆ ಕೇಳಿದ ಪ್ರಶ್ನೆ ಇದು ಭಂಡಾರಕೆರೆ ಸ್ವಾಮಿಗಳು. ಎಲ್ಲರೂ ಒಂದೇ ಅಂದ್ರೆ ಏನು? ಎಲ್ಲರಿಗೂ ಒಂದೇ ಯೋಗ್ಯತೆ ಇದೆ ಅಂತನ, ಒಂದೇ ಅವಕಾಶ ಇದೆ ಅಂತನ? ಏನರ್ಥ? ಎಲ್ಲರಿಗೂ ಪ್ರಧಾನಿಯಾಗುವ ಯೋಗ್ಯತೆ ಇದೆಯಾ? ಯೋಗ್ಯತೆ ಇದ್ರೆ ಪ್ರಧಾನಿಗಳೇ ಬೇಡ, ಒಬ್ಬ ಪ್ರಧಾನಿ ಬೇಡ. ಯಾಕೆಂದ್ರೆ ಎಲ್ಲರೂ ಅಷ್ಟೇ ಹೊಣೆ ಎರೆತು ನಡೆಯುವವರಾಗಬೇಕು. ಇಲ್ಲ, ಎಲ್ಲರಿಗೂ ಅವಕಾಶ ಇದೆ ಅನ್ನೋದು ಅತ್ಯಂತ ಅಸಂಗತ. ಅದರಿಂದ ಸಮಾನತೆ ಅಂದ್ರೆ ಏನು? ಸಮಾನ ಅವಕಾಶವೋ ಸಮಾನ ಯೋಗ್ಯತೆಯೋ? ಯೋಗ್ಯತೆಗೆ ಅನುಗುಣವಾಗಿ ಅವಕಾಶ ಸಿಗೋದು ಸಿಗದೇ ಇರೋದು, ಪ್ರತಿಭೆಗೆ ಅನುಗುಣವಾಗಿ ಅವಕಾಶ ಸಿಗೋದು ಸಿಗದೇ ಇರೋದು ಆ ಕರ್ಮಕ್ಕೆ ಅವಲಂಬಿತ ಅದು. ಅದರಿಂದಾಗಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಬರೋಲ್ಲ, ಇದಮಿತ್ತಂ ಅಂತ. ಆದ್ದರಿಂದ ಧರ್ಮ ಅನ್ನೋದು ಪೌರುಷೇಯವಲ್ಲ, ಯಾರೋ ಒಬ್ಬ ಪುರುಷ ಮಾಡಿದ್ದಲ್ಲ. ಹಾಗಾದ್ರೆ ಅದು ಮಾಡಿದ್ಯಾರು? ಇದೆ, ನಮ್ಮ ಕಣ್ಮುಂದೆ ಇದೆ. ಮನುಷ್ಯರಂತೂ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಯಾರೋ ಮಾಡಿರ್ಬೇಕು. ಅದು ಯಾರದು? ವೇದ. ವೇದ ಯಾರು ಮಾಡಿದ್ದು? ಯಾರು ಮಾಡಿಲ್ಲ. ಯಾಕೆ? ಯಾರಾದ್ರೂ ಮಾಡಿದ್ರೆ ಪುರುಷ ದೋಷ ಕಾಣೋದು. ಪುರುಷ ದೋಷ ಕಂಡಿಲ್ಲ, ಆದ್ರಿಂದ ಅದು ಯಾರು ಮಾಡಿಲ್ಲ. ಅವೃತ್ಯಾಯೇ ಚ ನಿಂದಂತಿ ಶ್ರುತತ್ಯಾಗ ಪರಾಯಣ ಧರ್ಮ ವಿದ್ವೇಷಿಣೋ ಮಂದಾ ಇತ್ಯುಕ್ತಸ್ತೇಷು ಸಂಶಯ. ಕೆಲವರು ವೇದವನ್ನು ನಿಂದನೆ ಮಾಡ್ತಾರೆ. ಯಾಕೆ? ಅವೃತ್ಯ ತೇತು ನಿಂದಂತಿ. ಇನ್ನೊಂದು ಸೊಗಸಾದ ಪಾಠ ಇದೆ, ಅಧೃತ್ಯ ತೇತು ನಿಂದಂತಿ ಅಂತ. ಇಂದ್ರಿಯ ನಿಗ್ರಹಾದಿಗಳನ್ನ ಮಾಡಲಿಕ್ಕೆ ಹೆದರಿ ಅವರು ವೇದವನ್ನು ನಿಂದನೆ ಮಾಡ್ತಾರೆ. ವೇದ ಏನು ಕಷ್ಟಗಳನ್ನ ನೀವು ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಹೇಳುತ್ತೆ, ಅದಕ್ಕೆ ಅವರಿಗೆ ಆ ಇಂದ್ರಿಯ ನಿಗ್ರಹ ಮಾಡುವಂತಹ ಶಕ್ತಿಯೋ ಬಯಕೆಯೋ ಇನ್ನೇನೋ ಇರಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ?
ನೀವು ಮೋಸ ಮಾಡಿದೆ ವೇದ, ಬೆಳಗ್ಗೆ ಬೇಗ ಹೇಳಲಿಕ್ಕೆ ಹೇಳತ್ತೆ, ಇದು ಬ್ರಾಹ್ಮಣರು ಮೋಸ ಅಂತ ಶುರು ಮಾಡ್ತಾರೆ. ಅದರಲ್ಲಿ 10 ಜನರಲ್ಲಿ ಯಾರೋ ಒಬ್ಬ ಬ್ರಾಹ್ಮಣನು ಕೂಡ ಲೇಟಾಗಿ ಹೇಳ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ನೋಡಿ, ಅವ್ರು ಮೋಸ ಮಾಡ್ತಾರೆ, ಅವ್ರು ಹೇಳ್ತಾ ಇಲ್ಲ, ಬೇರೊಬ್ಬರನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ, ಅದರಿಂದಾಗಿ ವೇದ ಮೋಸ, ಈ ರೀತಿ ಶುರು ಮಾಡ್ತಾರೆ. ವಾಸ್ತವಿಕವಾಗಿ ಇರೋದು ಅವರಿಗೆ ಇಂದ್ರಿಯ ನಿಗ್ರಹ ಮಾಡ್ಲಿಕ್ಕ ಕಷ್ಟ. ಅಧೃತ್ಯ ಏಚ ನಿಂದಂತಿ ಶ್ರುತ ತ್ಯಾಗ ಪರಾಯಣ, ಕೇಳಿ ಬಂದ ಎಲ್ಲವನ್ನೂ ಬಿಡೋದ್ರಲ್ಲಿ ಅತ್ಯಂತ ಉತ್ಸಾಹ ಅವರಿಗೆ. ಧರ್ಮ ವಿದ್ವೇಷಣೋ ಮಂದಾಹ ಇತ್ಯುಕ್ತ ಸ್ಥೇಷು ಸಂಶಯ. ಅವ್ರೇನ್ ಮಾಡ್ತಾರೆ, ತಮ್ಮ ಕನ್ಕ್ಲೂಷನ್ ಅನ್ನ ಮೊದಲು ಸಂಶಯವಾಗಿ ಹೇಳ್ತಾರೆ, ಆಮೇಲೆ ಕನ್ಕ್ಲೂಷನ್ ಇಲ್ಲ, ಏನು ಇಲ್ವೇ ಇಲ್ಲ ಅಂತ ಶುರು ಮಾಡ್ತಾರೆ. ಫಸ್ಟ್ ಸಂಶಯ ಅಂತಾರೆ, ಯಾರೋ ಒಬ್ರು ಕೇಳ್ತಾರೆ, ಅವ್ರ ಪ್ರಶ್ನೆ ಇವ್ರಿಗೆ ಸಮಾಧಾನ ಆಗಲ್ವೋ, ಸಮಾಧಾನ ಆಗಬಾರ್ದು ಅಂತಾನೆ ಪ್ರಶ್ನೆ ಕೇಳಿರ್ತಾರೋ, ಹೀಗೆಲ್ಲ ಇರುತ್ತೆ. ಮುಗೀತು, ಇಲ್ಲವೇ ಇಲ್ಲ. ಅತೃಪ್ಯಂತಸ್ತು ಸಾಧೂನಾಂ ಯಾವದಾಗಮ ಬುದ್ಧಯ ಪರಮಿತ್ಯೇವ ಸಂತುಷ್ಟಾ ತಾನು ಪಾಸ್ವಚ ಪೃಚ್ಛಚ. ಆದ್ದರಿಂದ ಪ್ರಶ್ನೆಗೆ ಉತ್ತರ ಸಿಗುವಾಗ ತೃಪ್ತಿಯಾಗದಿದ್ದರೆ ಯಾವದಾಗಮ ಬುದ್ಧಯ, ಉಪಲಬ್ಧ ಇರುವ ಶಾಸ್ತ್ರವನ್ನೆಲ್ಲ ಓದಿದವರು ಯಾರಿರ್ತಾರಲ್ಲ ಅವರನ್ನ ಪ್ರಶ್ನೆ ಕೇಳು. ಪರಮಿತ್ಯೇವ ಸಂತುಷ್ಟಾ ತಾನುಪಾಸ್ವಚ ಪೃಚ್ಛಚ, ಅವರನ್ನು ಉಪಾಸನೆ ಮಾಡು, ಪ್ರಶ್ನೆ ಕೇಳು. ಹತ್ತಿರದಲ್ಲಿಯೇ ಉತ್ತರ ಸಿಗೋದು, ಎಲ್ಲೋ ದೂರದಲ್ಲಿ ಕೇಳ್ತಾ ಇದ್ರೆ ನಾವ್ಯಾಕೆ ಉತ್ತರ ಕೊಡಬೇಕು? ಯಾಕೆ ಅಂದರೆ ಹತ್ತಿರದಲ್ಲಿ ಪ್ರಶ್ನೆ ಕೇಳುವಾಗ ನಮಗೆ ಒಂದು ರ್ಯಾಪೋ ಬಿಲ್ಡ್ ಆಗಿರುತ್ತೆ. ಅವ್ರು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟ ಆಗತ್ತೆ. ಆದ್ದರಿಂದ ಯಾವುದ್ಯಾವುದೋ ಪ್ರಶ್ನೆಗೆಲ್ಲ ಉತ್ತರಿಸ್ಲಿಕ್ಕಾಗಲ್ಲ. ಹಾಗೆ ಉತ್ತರಿಸಿದ್ರೆ ತಗೊಳ್ಳೋದು ಇಲ್ಲ, ಅದು ಬೇರೆ. ಇವಾಗ ಪೇಪರಲ್ಲಿ ಪ್ರಶ್ನೆ ಹಾಕ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಿ ಪ್ರಶ್ನೆ ಹಾಕ್ತಾ ಇರ್ತಾರೆ. ನಾವು ಹೆಂಗೆ ತಗೊಳ್ಳೋದು ಅದನ್ನ? ನಾವು ಕೊಟ್ಟರೆ ಅವ್ರು ತಗೊಳ್ತಾರೆ ಅಂತಾರ, ನಮ್ಮ ಕಾಮೆಂಟ್ ಓದ್ತಾರೋ ಇಲ್ವೋ ಯಾರಿಗೂ ಗೊತ್ತು. ನಾವೇನೋ ಕಮೆಂಟ್ ಮಾಡ್ತೇವೆ, ಅವ್ರು ಓದ್ತಾರ? ಅವರು ಖಂಡಿತ ಓದಿರಲ್ಲ. ಓದಿದ್ರೆ ಮತ್ತೆ ಅದೇ ಪ್ರಶ್ನೆ ಬರಲ್ಲ 1 ವರ್ಷ ಆದ್ಮೇಲೆ. ಅವ್ರ ಫೇಸ್ಬುಕ್ಕಿನಲ್ಲಿ ಬೈದ್ರು, ಪ್ರಶ್ನೆ ಕೇಳಿದ್ರು, ನನ್ನ ಫೇಸ್ಬುಕ್ಕಲ್ಲಿ ಉತ್ತರ ಕೊಟ್ಟೆ, ಅವ್ರು ಅದನ್ನ ನೋಡ್ತಾರ ನೋಡಲ್ವೋ, ನೋಡಿದ್ರು ಕೇಳಲ್ವೋ, ಇದೆಲ್ಲ ಸಮಸ್ಯೆ. ಅದೇ ಆ ಕಮಿಟ್ಮೆಂಟು ಹತ್ತಿರ ಬರುವಾಗ ಇರುತ್ತೆ. ಅವ್ರು ಹತ್ತಿರ ಬಂದ್ರು ಅಂದ್ರೆ, ಇಲ್ಲ ಇವರು ಪ್ರಶ್ನೆಗೆ ಉತ್ತರ ಸಿಕ್ಕಿದರೆ ಇವರು ಇದನ್ನ ಅನುಸರಿಸ್ತಾರೆ, ಈ ಭಾವನೆಯಿಂದ ನೀನು ಹತ್ತಿರವೇ ಹೋಗಿ ಪ್ರಶ್ನೆ ಕೇಳು ಅಂತಾರೆ ಭೀಷ್ಮಾಚಾರ್ಯರು. ಪರಮಿತ್ಯೇವ ಸಂತುಷ್ಟಾ ತಾನ್ ಉಪಾಸ್ವಚ ಪೃಚ್ಛಚ. ಕಾಮಾರ್ಥೌ ಪೃಷ್ಠತ ಕೃತ್ವಾ ಲೋಭ ಮೋಹಾನುತಾರಿಣೌ ಧರ್ಮ ಇತ್ಯೇವ ತಂಬುದ್ಧ್ವಾ ತಾನುಪಾಸ್ವಚ ಪೃಚ್ಛಚ. ಆಮೇಲೆ ಕೇಳುವವನಿಗೆ ಒಂದು ಅರ್ಹತೆ ಇರಬೇಕು. ಕಾಮಾರ್ಥೌ ಪೃಷ್ಠತ ಕೃತ್ವಾ, ನಿಮ್ಮ ಬಯಕೆಯನ್ನ ಮತ್ತೆ ಸಂಪತ್ತನ್ನ ಬೆನ್ನಿಗೆ ಮಾಡಿಕೋ, ಅಂದ್ರೆ ಹಿಂದೆ ಹಾಕು, ಅದ್ರ ಬಗ್ಗೆನೇ ಹೆಚ್ಚು ಲಕ್ಷ್ಯ ಇರಬಾರದು. ನಾವು ಇವರನ್ನ ಬೈದ್ರೆ ನಮಗೆ ಸರ್ಕಾರದಿಂದ ಒಳ್ಳೆ ಸವಲತ್ತು ಸಿಗತ್ತೆ, ಬೈಯೋದು. ಒಳಗಡೆಯಿಂದ ಅವನಿಗೂ ಗೊತ್ತಪ್ಪ ಬದುಕಬೇಕಲ್ಲ ಅಂತ. ಅವನು ಈ ಅರ್ಥ ಮತ್ತೆ ಈ ಕಾಮ, ನನ್ನ ಬಯಕೆ ಈಡೇರ್ಬೇಕಾದ್ರೆ ಅವ್ರು ಬೇಕು, ಅವರು ನನ್ನ ಕಡೆ ನೋಡಬೇಕು ಅಂತಂದ್ರೆ ಇವ್ರನ್ನ ಬೈಬೇಕು. ಇದು ಎಲ್ಲ ಕಾಮ. ಈ ಕಾಮಾರ್ಥಗಳನ್ನ ಹಿಂದೆ ಇಟ್ಟುಕೊ. ಯಾಕೆಂದ್ರೆ ಈ ಕಾಮ ಹಾಗೂ
ಅರ್ಥ ಅನ್ನೋದು ಲೋಭ ಮೋಹಾನುಸಾರಿಣವು, ಲೋಭ ಹಾಗೂ ಮೋಹದ ಹಿಂದೆ ಇರುತ್ತೆ. ಇದನ್ನ ಬಿಟ್ಟು ತಿಳ್ಕೊಳ್ಬೇಕು. ಇದನ್ನು ತಿಳಿದುಕೊಂಡ್ರೆ ನಾನು ಒಪ್ಪಿಕೊಳ್ಳುತ್ತೇನೆ, ಅಥವಾ ಈಗ ಉತ್ತರ ಸಿಗದೇ ಇರಬಹುದು, ಮುಂದೆ ಕಾಯುತ್ತೇನೆ, ನನಗೇ ಉತ್ತರ ಸಿಗೋವರೆಗೂ ಕಾಯ್ತೇನೆ. ಇದು ಯಾರಿಗಿರುತ್ತೆ ಅಂಥವರಿಗೆ ಉತ್ತರ ಹೇಳು. ಅದರಿಂದಾಗಿ ಇದು ಹತ್ರ ಬರದೆ ಹೋದ್ರೆ ಹೇಗೆ ಗೊತ್ತಾಗತ್ತೆ? ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೋ ಅಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೋ ಒಮ್ಮೆನೂ ಹತ್ರ ಬಂದಿರಲ್ಲ. ಅಲ್ಲಿಂದೆಲ್ಲ ಪ್ರಶ್ನೆ ಕೇಳ್ತಾರ ಅವರು. ಏನ ಈ ವಿಜಯ ಕರ್ನಾಟಕದಲ್ಲಿ ಬೋಧಿ ವೃಕ್ಷ ಅಂತ ಒಂದು ಬರೋದು, ಅದರಲ್ಲಿ ಯಾರ್ಯಾರು ಏನೇನೋ ಪ್ರಶ್ನೆ ಹಾಕೋರು, ಆ ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಕೊಡ್ತಾ ಇದ್ರು. ಆ ಪ್ರಶ್ನೆಗಳಲ್ಲಿಯೂ ಕೂಡ ಅತ್ಯಂತ ಅಸಂಬದ್ಧವಾಗಿರ್ತಾ ಇತ್ತು. ಇವರು ಚುಟುಕಾಗಿ ಉತ್ತರ ಕೊಡ್ತಾ ಇದ್ರು. ನಮ್ಮ ಗುರುಗಳು ಬಹಳ ಚುಟುಕು ಉತ್ತರ. ಕೆಲವೊಮ್ಮೆ ಅದು ಯಾಕೆ ಹಾಗೆ ಉತ್ತರ ಕೊಡ್ತಾ ಇದ್ರೋ ದೇವರಿಗೆ ಗೊತ್ತು. ಅಷ್ಟು ಒರಟು ಅಂತ ಅನ್ಸೋದು. ಆದರೆ ಅದ್ರ ಹಿಂದೆ ಒಂದು ಇದಿತ್ತು. ಅಲ್ಲಿ ಡೆಲ್ಲಿಯಲ್ಲಿ ನಾವು ಹೋದಾಗ ಯಾರೋ ಒಬ್ಬರು ಅಲ್ಲಿ ಡೆಲ್ಲಿಯವರು ಪ್ರಶ್ನೆ ಮಾಡಿದ್ರು. ಸಂಸ್ಕೃತದಲ್ಲಿ ಅದು ಪೇಪರ್ ಪ್ರೆಸೆಂಟೇಷನ್ ಇತ್ತು. ಯಾರೋ ಒಬ್ಬ ನಮ್ದೆಲ್ಲ ಪೇಪರ್ ಆಯಿತು. ನಮ್ದೆಲ್ಲ ಪೇಪರ್ ಆದ್ಮೇಲೆ ಯಾರೋ ಒಬ್ಬ ಕೇಳಿದ, ದ್ರೌಪದ್ಯಾಹ ಪಂಚಭರ್ತಾರಹ ವಿದ್ಯಂತೆ, ದ್ರೌಪದಿಗೆ 5 ಜನ ಗಂಡಂದಿರು, ಯಾಕಪ್ಪ ನಿನ್ಗೂ ಹೊಟ್ಟೆ ಕಿಚ್ಚ ಅಂತ ಅಂದ್ಬಿಟ್ರು. ಕಿಂ ತೇಷ್ವೇಕೋ ಭವೇಯಮಿತಿ ಭವತಾಂ ಮತ್ಸರಃ. ಅವಾಗ ನನಗೆ ಇದು ಏನಿದು, ಹೀಗೆ ಯಾರೋ ಬಂದಿದ್ದಾರೆ, ಅವನಿಗೆ ಹೇಳಬೇಕಾ ಇಲ್ವಾ? ಅವನು ಯಾರೋ ಅವನು. ಆದ್ರೆ ಅದು ಕೇಳಿದ್ದು ಒಂದು ಕರೆಕ್ಟ್. ಅವನಿಗೆ ಬೇಕು ಅಂತಿದ್ರೆ ಬೆನ್ನ ಹತ್ಕೊಂಡು ಬರ್ತಾನೆ. ಇವ್ರು ಬೈದ್ರು ಅಂತೇಳಿ ಸುಮ್ಮನೆ ಆಗ್ಬಿಟ್ರೆ ಇವಂದೇ ಸೋಲು. ಕೆಲವೊಬ್ರು ಹೀಗೆ ಗೋವಿಂದಾಚಾರ್ಯರು ಬಹಳ ಬೈತಾರೆ. ಬೈಯೋದು ನಿನ್ನ ಗೆಲುವೇ ಅಲ್ವಾ? ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ, ನನ್ನ ಗೆಳೆಯರಿಗೆ ಹೇಳ್ತಾ ಇದ್ದೆ, ಗೋವಿಂದಾಚಾರ್ಯ ಹತ್ರ ಪ್ರಶ್ನೆ ಕೇಳಲ್ಲ, ಅವ್ರು ಬೈತಾರೆ. ಬೈದ್ರೆ ನಿನ್ನದೇ ಗೆಲುವು. ಉತ್ತರ ಕೊಟ್ರು ನೀನೇ ಗೆದ್ದ ಹಾಗೆ. ಉತ್ತರ ಕೊಟ್ರೆ ಜ್ಞಾನವನ್ನ ಪಡೆದು ಗೆದ್ದೆ. ಉತ್ತರ ಕೊಡದೆ ಹೋದ್ರೆ ಅವರ ಸ್ವರೂಪ ನಿಶ್ಚಯ ಆಗಿ ಗೆದ್ದೆ. ಬೇರೆ ಕಡೆ ಪ್ರಶ್ನೆಗೆ ಉತ್ತರ ಪ್ರಯತ್ನಿಸು ಅಷ್ಟೆ. ಕೆಲವೊಮ್ಮೆ ಏನಾಗತ್ತೆ, ನಾವೇ ಪ್ರಯತ್ನ ಪಡಬೇಕಾಗತ್ತೆ. ನಮ್ಮೊಳಗಡೆಯೇ ನಮ್ಮ ಹುಡುಕಾಟ ನಡಿಬೇಕಾಗತ್ತೆ. ಹೀಗೆ ಹಲವಾರು ತರಹ ಇರುತ್ತೆ. ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ. ಅದರಿಂದ ಯಾರನ್ನ ಪ್ರಶ್ನೆ ಕೇಳು ಅಂತಂದ್ರೆ ಇಂಥವರನ್ನ ಪ್ರಶ್ನೆ ಕೇಳು. ಹೇಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ಹೀಗೆ ಪ್ರಶ್ನೆ ಕೇಳು. ನಿನ್ನ ವೈಯಕ್ತಿಕವಾದ ಬಯಕೆ, ನನಗೆ ಈ ಉತ್ತರ ಬೇಕು ಅಂತ ಪ್ರಶ್ನೆ ಮಾಡೋದಲ್ಲ. ವೇದದ ಬಗ್ಗೆ ಇಷ್ಟುದ್ದ ನಾನು ಪ್ರಶ್ನೆ ಮಾಡ್ತೇನೆ. ಯಾಕೆ ಅಂದ್ರೆ ಪ್ರಶ್ನೆ ಉತ್ತರ ಹೇಳುವವರು ಕೂಡ ನನ್ನ ಪರವಾಗಿ ತಿರುಗ್ಬಿಡ್ಲಿ ಅಂತಿರುತ್ತೆ. ಹಾಗಿದ್ರೆ ಹಾಗೆ ಪ್ರಶ್ನೆ ಮಾಡಿದ್ರೆ ಅದರಿಂದ ಹೆಂಗ್ ತಿಳ್ಕೊಳ್ಳೋದು ಅದನ್ನ ಹೇಳ್ತಾರೆ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ಬಂದವರಿಗೆ ತಾನ್ ಉಪಾಸ್ವ ಅಂದ್ರೆ ಹತ್ತಿರ ಹೋಗು, ಪೃಚ್ಛಚ ಏನೈಷಾಭಿದ್ಯತೆ ವೃತ್ತಂ ಯಜ್ಞ ಸ್ವಾಧ್ಯಾಯ ಕರ್ಮಭಿ ಮೂಲಾಚಾರಸ್ತು ಸಾಧೂನಾಂ ಯಜ್ಞ ಸ್ವಾಧ್ಯಾಯ ವೃತ್ತತಃ. ಪ್ರತಿಯೊಂದು ಆಚಾರವೂ ಕೂಡ ಯಜ್ಞ ಸ್ವಾಧ್ಯಾಯ ಇವುಗಳಿಂದಲೇ ಬಂದಿರೋದು. ಯಜ್ಞ ಸ್ವಾಧ್ಯಾಯಗಳನ್ನು ಇಟ್ಟುಕೊಂಡೇ ಸದಾಚಾರ ಅನ್ನೋದು ಬಂದಿರೋದು. ಇಷ್ಟು ತಿಳ್ಕೊ.
ಯಾವುದೇ ಸದಾಚಾರ, ಜಗತ್ತಿನಲ್ಲಿ ಯಾವುದೇ ಸದಾಚಾರ ಇರಲಿ, ಅದರ ಹಿಂದೆ ಒಂದು ಭಕ್ತಿ ಇದೆ, ಅದರ ಹಿಂದೆ ಒಂದು ಪೂಜೆಯ ಕ್ರಮವಿದೆ. ಯಾವುದೇ ಅದು ಹೇಳುವ ಸ್ವಲ್ಪ ಆಚಾರ ಕಾರಣಂ ಚೈವ ಧರ್ಮಶ್ಚೈತತ್ರಯಂ ವಿದುಹು. ಯಜ್ಞ, ಸ್ವಾಧ್ಯಾಯ, ಆಚಾರ ಇದೇ ಧರ್ಮದ ಮೂಲ. ಅದೇನು ಅಂತ ಹೇಳಿ ನಾಳೆ ನೋಡೋಣ. ಮತ್ತೆ ಪ್ರಶ್ನೆ ಕೇಳ್ತಾನೆ ಯುಧಿಷ್ಠಿರ ಇದ್ರ ಬಗ್ಗೆನೆ. ವೇದ ಪ್ರತ್ಯಕ್ಷಮಾಚಾರ ಪ್ರಮಾಣಂ ತತ್ರಯಂ ಯದಿ. ಅದನ್ನ ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.